ಹೌದು, ಜಾಸ್ತಿ ಲವ್ ಬ್ರೇಕಪ್ ಆಗಿರೋರೇ ಜಾಸ್ತಿ. ಹೌದು. ಇವಾಗ ನಾರ್ಮಲ್ ಆಗಿ ಫೀಲಿಂಗ್ ಸಾಂಗ್ಸ್ ಆಗಲಿ, ನಾರ್ಮಲ್ ತಾಯಿ ಸಾಂಗ್ಸ್ ಆಗಿರಲಿ, ಯಾವುದೊಂದು ಹಾಡ್ತಾ ಇರ್ತೀರ. ಇವಾಗ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಡೊಳ್ಳು ಪದಗಳಂತ ಹೇಳ್ತಾರಲ್ಲ ಸರ್, ಡೊಳ್ಳು ಪದ, ಗೀಗಿ ತತ್ವ ಪದಗಳು, ಈ ರೀತಿ ನೀವು ಮಾಡಿದ್ದೀರಾ ಸರ್ ಯಾವಾಗಾದರೂ? ಡೊಳ್ಳು ಪದ ಹಾಡಿದ್ದೀನಿ ಮ್ಯಾಮ್. ಅಂದರೆ ಹಣಿ ಮ್ಯಾಲ ಬಂಡರ ಚಂದ, ಹೆಗಿಲ್ ಮ್ಯಾಲ ಕಂಬಳಿ ಅಂದ, ಹಣಿ ಮ್ಯಾಲ ಬಂಡರ ಚಂದ, ಹೆಗಿಲ್ ಮ್ಯಾಲ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ, ಈ ನಮ್ಮ ಸಂಸ್ಕೃತ ಶ್ರೀಗಂಧ, ಡೊಳ್ಳಿನ ಪದ ಚಂದ, ಈ ನಮ್ಮ ಕರ್ನಾಟಕ ಶ್ರೀಗಂಧ. ಈ ಥರ ಮಾಡ್ತೀವಿ ಸರ್. ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್ ನಿಮ್ಮ ಸ್ನೇಹಿತರ ಕಡೆಯಿಂದ ಆಗಲಿ? ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸ್ನೇಹಿತರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರು ಯಾವಾಗಲೂ ಸಪೋರ್ಟ್ ಇರ್ತಾರೆ ಮ್ಯಾಮ್. ನೀನು ಮುಂದೆ ಹೋಗು, ನಾನು ಯಾವಾಗಲೂ ಹಿಂದಿರ್ತಿದ್ವಿ, ಯಾವಾಗಲೂ ಸಪೋರ್ಟಿಗೆ ಇದ್ದೇನೆ ಮ್ಯಾಮ್ ಯಾವಾಗಲೂ. ಸರ್, ಇವಾಗ ಹೇಳ್ತಾರಲ್ಲ ಒಬ್ರು ಜಾಸ್ತಿ ಬೆಳೀತಿದ್ದಾರೆ ಅಂದ ತಕ್ಷಣ ಕಾಲು ಎಳಿತಾರೆ ಅನ್ನೋದು ಇದೆ. ಸೊ ಆ ರೀತಿ ನಿಮಗೆ ಯಾವುದೂ ಆಗಿಲ್ವಾ? ತುಂಬ ಆಗಿದೆ ಮ್ಯಾಮ್. ಇವಾಗ ಬೆಳೋದಂತ ಮೇಲೆ ಕಾಲು ಇಡೋರು ಕಾಮನ್ ಮ್ಯಾಮ್. ಇವಾಗ ನಾವು ಅವ್ರಿಗೋಸ್ಕರ ತಲೆ ಕೆಡ್ಸ್ಕೊಂಡು ಕೂತ್ರೆ ನಾನು ಬೆಳೆದು ಆಗಲ್ಲ. ನಾನು ಹೆಂಗೆ ಅಂದರೆ ನನ್ನ ದಾರಿ ನಾನು ನೋಡ್ಕೊಂಡು ಹೋಗ್ತೀನಿ. ನನ್ನ ದಾರಿ ಸ್ಟ್ರೇಟ್ ಇದ್ದರೆ ಆಜು ಬಾಜು ಪಕ್ಕ ಏನೂ ನೋಡೋಂಗಿಲ್ಲ ಮ್ಯಾಮ್. ನಾನು ಸ್ಟ್ರೇಟಾಗಿ ಹೋಗ್ತೀನಿ ಮ್ಯಾಮ್, ಅಷ್ಟೇ. ಸರ್, ಒಂದು ಯಾವುದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಬ್ಬರೇ ನಿಂತ್ಕೊಂಡು ಈ ಮಟ್ಟಕ್ಕೆ ಬಂದು ನಿಂತಿದ್ದೀರಾ ಸರ್. ಇವಾಗ ತಂದೆ ಇಲ್ಲದೆ ಇದ್ದರೆ ಜೀವನನೇ ಇಲ್ಲ ಅಂತ ಹೇಳ್ತಿರ್ತಾರೆ. ಸೊ ಏನು ಅನಿಸುತ್ತೆ ಸರ್ ಇವಾಗ ಈ ಸಂದರ್ಭದಲ್ಲಿ? ಇವಾಗ ಬೆಳೀತಿದ್ದೀರಾ, ಯಶಸ್ಸು ಸಿಗ್ತಾ ಇದೆ ನಿಮಗೆ, ಹೇಗೆ ಅನ್ನಿಸ್ತಾ ಇದೆ? ಒಂದು ತಂದೆ ಇಲ್ಲದೆ ನಾನು ಈ ಮಟ್ಟಕ್ಕೆ ಬಂದೀನಿ ಅಂದರೆ ನಮ್ಮ ತಾಯಿನೇ ಕಾರಣ ಮ್ಯಾಮ್. ಇವಾಗ ನನ್ನ ಒಂದೇ ಒಂದು ಗುರಿ ಏನಂದರೆ ನನ್ನ ತಾಯಿನ ಒಂದು ಒಳ್ಳೆಯ ವೇದಿಕೆ ಮೇಲೆ ಸನ್ಮಾನ ಮಾಡಬೇಕು. ನಮ್ಮ ತಂದೆಗಂತೂ ಮಾಡೋಕ್ಕಾಗಿಲ್ಲ, ನನಗೆ ತಾಯಿಗಾದರೂ ಮಾಡಬೇಕಂತ ಒಂದು ಗುರಿ ಇದೆ ಮ್ಯಾಮ್. ಅದು ಖಂಡಿತವಾಗ್ಲೂ ಮಾಡ್ತೀನಿ. ಅದು ದೇವರು ಮಾಡಿಸ್ತಾನೆ. ಆ ದೇವ್ರ ಮೇಲೆ ನಂಬಿಕೆ ಇದೆ ಮ್ಯಾಮ್. ಈ ಜರ್ನಿ ಬಗ್ಗೆ, ಸಂಗೀತದ ಬಗ್ಗೆ ಆಗಲಿ, ನಿಮ್ಮ ಒಂದು ಕಷ್ಟದ ದಿನಗಳನ್ನು ಕಳೆದು ಈಗ ಒಂದು ಮಟ್ಟಿಗೆ ಬಂದು ನಿಂತಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಈ ಫೀಲ್ ನಿಮಗೆ? ಮ್ಯಾಮ್, ಈ ಕಷ್ಟ ಅಂತ ತುಂಬ ಕಷ್ಟ ಕೊಟ್ಟಿದ್ರು, ಆದರೂ ನನ್ನ ಸಂಗೀತ ಹವ್ಯಾಸ ಆದ ಕಾರಣ ನಾನು ಸಂಗೀತವನ್ನು ಕಷ್ಟ ಇದ್ದರೂ ಬಿಟ್ಟುಕೊಟ್ಟಿಲ್ಲ ಮ್ಯಾಮ್. ಮುಂದೂ ಬಿಟ್ಕೊಡಲ್ಲ. ನಾನು ಸಾಯೋವರೆಗೂ ನನ್ನ ಸಂಗೀತ ತೊಗೊಂಡೇ ಸಾಯ್ತೀನಿ ಮ್ಯಾಮ್, ಅಷ್ಟೇ. ಜನಗೆ ಏನು ಇಷ್ಟಪಡ್ತೀನಿ, ಬಡ್ರ ಮಕ್ಕಳು ಬೆಳೆಸ್ಬೇಕನ್ನ ಮ್ಯಾಮ್, ಅಷ್ಟೇ. ಅದಕ್ಕೆ ಬಿಟ್ಟೇನಿಲ್ಲ ಮ್ಯಾಮ್. ಸರ್, ಇವಾಗ ನೀವು ಓವರಲ್ ಆಗಿ ಒಂದು ಗ್ರೂಪ್ ಮೂಲಕ ಹೋಗ್ತೀರಾ. ಹೌದು. ಸ್ವಂತಾಗಿ ನಿಮ್ಮದೇ ಏನಾದರೂ ನಿಮ್ಮ ಸ್ವಂತ ಅಂದರೆ ಇವಾಗ ಪ್ರತಿಯೊಬ್ಬರು ತಮ್ಮ ಅಂದರೆ ಇದೊಂದು ವೃತ್ತಿ ಅಂದರೆ ಇವಾಗ ಸಿಂಗಿಂಗ್ ಆದರೆ ಸಪ್ರೇಟಾಗಿ ಅದೊಂದು ಪಾರ್ಟ್ ಟೈಮ್ ಜಾಬ್ ಥರ ಮಾಡ್ತಿರ್ತಾರೆ. ಸೊ ಓವರಲ್ ಆಗಿ ನಿಮ್ಮದೇ ಆದಂತಹ ಒಂದು ಯಾವುದಾದ್ರೂ ಬಿಸ್ನೆಸ್ ಇದೆಯಾ ಈ ರೀತಿಯಾಗಿ ಯಾವುದಾದ್ರೂ? ಹೌದು ಮ್ಯಾಮ್. ನಾನು ಸಂಗೀತದಲ್ಲೇ ದುಡಿದು ಒಂದು ಸಂಗೀತದಲ್ಲಿ ದುಡ್ಡು ಮಾಡಿ ನನ್ನದೇ ಒಂದು ಓನ್ ಜಿಮ್ ಮಾಡಿದ್ದೀನಿ ಮ್ಯಾಮ್. ಇವಾಗ ನಾನು ಜಿಮ್ ಟ್ರೈನರು ಆಗಿದ್ದೀನಿ. ಹಳ್ಳಿಯಲ್ಲಿ ಜಿಮ್ ಇರಂಗಿಲ್ಲ ಮ್ಯಾಮ್. ಇವಾಗ ನಾನೇ ಆಗಲಿ, ನಾನು ಹಳ್ಳಿಯಿಂದ ನಾನು 20 ಕಿಲೋಮೀಟ್ರ್ ಜಿಮ್ ಮಾಡೋಕ್ಕೆ ಹೋಗಿ ಕಡಗಂಚಿಯಿಂದ ನಮ್ಮ ಗುಲ್ಬರ್ಗ 20 ಕಿಲೋಮೀಟ್ರ್ ಮ್ಯಾಮ್. ಅಲ್ಲಿಂದ ನಾನು ಬೆಳಗ್ಗೆ 5 ಗಂಟೆ ನಾನು ಜಿಮ್ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗ್ತಿದ್ದೆ ಮ್ಯಾಮ್. ಆವಾಗ ನಾನು ಏನು ಮಾಡಬೇಕು, ಹಳ್ಳಿಯಲ್ಲಿ ಒಂದು ಜಿಮ್ ಇರಬೇಕು, ಕಷ್ಟಪಡಬಾರ್ದು. ನಮ್ಮಂಥ ಹುಡುಗರು ಕಷ್ಟಪಡಬಾರ್ದು, ಜಿಮ್ ಮಾಡಲಿ. ಯಾಕಂದರೆ ಕೆಲವೊಂದು ಆರ್ಮಿ ಸೆಲೆಕ್ಷನ್ ಇರುತ್ತೆ, ಕೆಲವೊಬ್ಬರು ಹೈಟ್ ಪರ್ಸ್ನಾಲಿಟಿ ಬೇಕಾಗಿರುತ್ತೆ. ಸೊ ಅವ್ರಿಗೋಸ್ಕರ ನನ್ನ ಊರಲ್ಲೇ ನಾನು ಜಿಮ್ ಹಾಕಿದ್ದೆ. ಮತ್ತು ಅಕ್ಕಪಕ್ಕ ಹಳ್ಳಿದವ್ರು ಜಿಮ್ಮಿಗೆ ಬರ್ತಾರೆ ಮ್ಯಾಮ್, ಬರ್ತಿರ್ತಾರೆ. ಇನ್ನೊಂದು ಅಲ್ಲಿ ಯೂನಿವರ್ಸಿಟಿ ಆಗಿದೆ, ಸೆಂಟ್ರಲ್ ಯೂನಿವರ್ಸಿಟಿ. ಹಾಂ, ಅಲ್ಲಿಂದ ಎಲ್ಲ ಸ್ಟೂಡೆಂಟ್ ಬರ್ತಾರೆ ಮ್ಯಾಮ್. ಒಂದು ಜೀರೋ ಇಂದ ಇವಾಗ ಈ ಮಟ್ಟಕ್ಕೆ ಬಂದಿದ್ದೀರಾ, ಒಂದು ಮಧ್ಯಮ ಲೆವೆಲ್ಗೆ ಬಂದು ನಿಂತಿದ್ದೀರಾ. ಸೊ ಇನ್ನೂ ದೊಡ್ಡ ಲೆವೆಲಿಗೆ ಹೋಗಿ ಅಂತ ಆಶಿಸ್ತೀನಿ ಸರ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಆಗಬೇಕು ಸರ್. ಇವಾಗ ನೀವು ಒಂದು ಗ್ರೂಪ್ ಅಂದರೆ ನೀವು ಈ ಸಂಗೀತವನ್ನು ಅಂದರೆ ಇವಾಗ ಒಂದು ಆರ್ಕೆಸ್ಟ್ರಾ ಅಂತ ಇರುತ್ತೆ. ಹೌದು ಮ್ಯಾಮ್. ಆ ಓನರೇ ನಿಮ್ಮನ್ನು ಕರ್ಕೊಂಡು ಹೋಗಬೇಕು. ಹೌದು. ಸೊ ನೀವಾಗಿ ಅಂದರೆ ಅಂದರೆ ಒಬ್ಬರೇ ಆಗಿ ಹೋಗ್ಬೋದಲ್ವಾ? ಇವಾಗ ಡೈರೆಕ್ಟ್ ಆಗಿ ಅಂದರೆ ಈ ಗ್ರೂಪಿಂದ ಬಿಟ್ಟು ನಿಮ್ಮದೇ ಸ್ವಂತ ಇದರಿಂದ ಹೋಗ್ಬೋದು. ಇವಾಗ ರೀಸೆಂಟಾಗಿ ಒಂದು 6 ತಿಂಗಳು ಆಯ್ತು, ನಾನೇ ನನ್ನದೇ ಒಂದು ಪ್ರೊಡಕ್ಷನ್ ಚಾಲು ಮಾಡಿದ್ದೀನಿ ಮ್ಯಾಮ್, ಶೆಟ್ಟಿ ಇವೆಂಟ್ಸ್ ಅಂತೇಳಿ. ಆ ಇವೆಂಟಲ್ಲಿ ನಾನು ಇವಾಗ ಕಾರ್ಯಕ್ರಮ ನನ್ನ ಓನಾಗೆ ನಾನು ಮಾಡ್ತಾ ಇದ್ದೀನಿ ಮ್ಯಾಮ್. ಇವಾಗ ನಡೀತಾ ಇದ್ದೀನಿ ಮ್ಯಾಮ್. ಓನಾಗಿ ನಡೀತಾ ಇದ್ದೀನಿ. ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ನಿಮಗೆ ಎಲ್ಲ ನಾನು ಹೆಂಗಂದರೆ ನನಗಾಗಿದ್ದು ನೋವು ಬೇರೆ ಕಲಾವಿದ್ರೆ ಆಗಬಾರ್ದು. ನನಗೊಂದು ಅವಕಾಶ ಕೊಡಿ ಅಂದಾಗ ನಾನು ಆರಾಮಾಗಿ ಬನ್ನಿ, ನೀವು ಅವಕಾಶ ಕೊಡ್ತೀನಿ, ಬನ್ನಿ, ಮಾಡ್ತೀನಿ. ಎಲ್ಲ ಕಲಾವಿದ್ರು ನಾನು ವೆಲ್ಕಮ್ ಮಾಡ್ತೀನಿ ಮ್ಯಾಮ್ ಯಾವಾಗಲೂ. ಓವರಾಲ್ ಆಗಿ ಏನು ಹೇಳ್ತೀರಾ ಸರ್ ವೀಕ್ಷಕರಿಗೆ? ಏನಿಲ್ಲ ಮ್ಯಾಮ್, ನಾನು ಇವಾಗ ನನ್ನ ಕಷ್ಟ ಬಂದಿರೋದು ಬೇರೆಯವ್ರಿಗೆ ಕಷ್ಟ ಬರಬಾರ್ದು. ಸಂಗೀತ ಯಾರಲ್ಲಿದೆ ಅವ್ರು ಯೂಸ್ ಮಾಡ್ಕೋಬೇಕು, ಬಳಸ್ಕೋಬೇಕು. ಮತ್ತೊಬ್ಬರಂತ ಬೆಳೆಸ್ಕೊಂಡು ನಾವು ಯೂಸ್ ಮಾಡ್ಕೋಬಾರ್ದು ಮ್ಯಾಮ್. ಆ ಥರ ಮಾಡಿ, ಕೈಲಾದಷ್ಟು ಮಾಡಿ, ಮತ್ತೊಬ್ಬರನ್ನ ಬೆಳೆಸಿ, ತಾವು ಬೆಳೆಸಿ, ಕಲೆಯನ್ನು ಉಳಿಸಿ, ಕಲೆಯನ್ನು ಬೆಳೆಸಿ, ಬಡ್ರ ಮಕ್ಕಳನ್ನ ಬೆಳೆಸಿ, ಅಷ್ಟೇ ಮ್ಯಾಮ್.